ಅವನು ಇಡೀ ಸಿನಿಮಾ ಮೇಕಪ್ ಮಾಡಿಲ್ಲ, ಅವನು 24 hours ಫುಲ್ಲು ರಿಯಲ್ ಆಗಿ ಕುಡ್ಕೊಂಡು ಪಾತ್ರ ಮಾಡಿದ್ದಾನೆ. ಅಂದರೆ ಒರಿಜಿನಲ್ ಅಂದರೆ ಲೈಕ್ ಏನಂದ್ರೆ ಸರ್, ನಾನು ಏನು ಕೇಳ್ತೀನಿ ಅಂದರೆ ಎಕ್ಸಾಜುರೇಷನ್ ಬರುತ್ತೆ, ಯಾರಿದು ಈ ಥರದ್ದು. ಆದರೆ ಬಟ್ ಸಣ್ಣ ಮೂಮೆಂಟು, ಸೌಂಡ್ ಕಟ್ ಆಗೋದು, ಕಣ್ಣು ಸ್ಲೋ ಮುಚ್ಚೋದು, ಇದು ಡೀಟೇಲ್ಸ್ ಬೇಕು ಅಂದರೆ ಲೈಕ್ ಕುಡಿದ್ಬಿಟ್ಟೆ ಮಾಡಬೇಕು ಅಂತ ರಿಯಲ್ ಆಗಿ ಕುಡ್ಸೇ ಮಾಡಿಸಿದೆ. ರಿಹರ್ಸಲ್ ಇನ್ಸಿಡೆನ್ಸ್ ಏನೋ ರಿಹರ್ಸಲ್ ಅಲ್ಲಿ ಕುಡ್ದೆ 3 ತಿಂಗಳು ಫುಲ್ ಅಲ್ಲ, ಕುಡ್ದ ಅಭ್ಯಾಸ ಇಲ್ಲ ನಮ್ಗೆ. ಸೊ ಅದಕ್ಕೆ ಅಂತಾನೆ ಫಸ್ಟ್ ರಿಹರ್ಸಲ್ ಟೈಮಲ್ಲಿ ಒಂದ್ಸಲಿ ಕುಡ್ದಿದೆ, ಆಮೇಲೆ ಶೂಟಿಂಗ್ ಅಲ್ಲಿ ಒಂದ್ಸಲಿ ಕುಡ್ಸಿದ್ರು ನನ್ಗೆ, ಗೌರವ್ಗೆ, ಕಾರ್ತಿಕ್ಗೆ. ಕುಡ್ದು ನಾವು ಕೊಟ್ಟಿದ್ ಕೂಳೆಗೆ ನೆಕ್ಸ್ಟ್ ಡೇ ಮತ್ತೆ ಕುಡಿಯೋ ಶೂಟ್ ಸೀನ್ ಇತ್ತು. ಡೈರೆಕ್ಟರ್ ಬೆಳಿಗ್ಗೆ ಬಂದ್ರು, ಮಗ ನೀನ್ ಒಬ್ಬ ಏನ್ ಕುಡಿಬೇಡ ಕಣ ಇವತ್ತು, ಅವ್ರಿಬ್ರು ಕುಡ್ದ್ಬಿಟ್ಟು ಮಾಡ್ಲಿ ಅಂದ್ರು. ಇನ್ ಯಾವ ತರ ಹಿಂಸೆ ಕೊಟ್ಟಿರ್ಬೇಕು ನಾನು ಶೂಟಿಂಗ್ ಇಟ್ಕೊಳ್ಳಿ. ಒಂದು ಏನಂದ್ರೆ ಅದೊಂದು ಸೀನು ಕಂಪ್ಲೀಟ್ ಆಗಿ ಶೂಟ್ ಸ್ಟಾರ್ಟ್ ಆಯ್ತು. ಯಾವ ತರ ಹೋಯ್ತು ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗಿ ಶೂಟು, ಮಾರನೇ ದಿನ ಬೆಳಿಗ್ಗೆ 7 ಗಂಟೆಗೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಥವಾ ಬೇರೆ ಎಲ್ಲ ಸೆಟ್ ಅವರು ಎಲ್ಲರೂ ರೆಡಿ ಹಿಂಗಂತವ್ರೆ. ನಾನು, ಮೋಹಿತ್ ಸರ್ ಮತ್ತೆ ಕ್ಯಾಮರಾಮ್ಯಾನ್ ಸುಮಂತ್ ಅವರು ಮಾರನೇ ದಿನ ಬೆಳಿಗ್ಗೆ 7 ಗಂಟೆವರೆಗೂ ಇನ್ನೂ ಒಂದು ಶಾರ್ಟ್ ಇದ್ರೆ ತೆಗೀರಿ, ಇನ್ನೂ ಒಂದು ಶಾರ್ಟ್ ಇದ್ರೆ ತೆಗೀರಿ, ಹಂಗೆ ಕರೆಕ್ಟಾಗಿ ಕಟ್ಟಿ ಹೇಳಿದ್ರು. ಅಲ್ಲೇ ಮನೆ ಕಂಬಿಟ್ಟೆ. ಸಾರು ಆಮೇಲೆ ಸ್ವಲ್ಪ ಸ್ಟ್ಯಾಂಡರ್ಡ್, ನಾರ್ಮಲ್ ಅಲ್ಲ, ಡ್ರೈ ಫ್ರೂಟ್ಸೇ ಬೇಕು ಸೈಡ್ಸ್ಗೆ. ಸರ್ ಅಂದ್ರೆ ಚೆನ್ನಾಗಿ ತಿನ್ಬಿಟ್ರೆ ಬೆಳಿಗ್ಗೆವರೆಗೂ ಕ್ಯಾರಿ ಮಾಡಕ್ ಆಗಲ್ಲ. ಅದು ನನ್ನ ಕಾಲೇಜಲ್ಲಿ ಅಭ್ಯಾಸ ಇತ್ತು ಸರ್, ಅವಾಗ ಒಂದ್ ಸ್ವಲ್ಪ, ಈಗಿಲ್ಲ. ನಿಮ್ ಮನೇಲೆಲ್ಲ ನೋಡ್ತಾರಲ್ಲ ಸಿನಿಮಾ? ನೋಡಿದೆ ಸರ್ ನಾವೆಲ್ಲ ಸರ್. ಮಗ ಈ ಸೀನ್ ಅಂದಿದ ತಕ್ಷಣ ಅವನೇ ಮಾಡ್ಕೊಂತಾ ಇರ್ತಾನೆಲ್ಲ. ಅದು ಹೌದು ಸರ್, ಬೇರೆಯವ್ರ ಡೈಲಾಗು ನೆನ್ಪಿರ್ತಿತ್ತು ನಮ್ಮ ಟೀಮ್ಗೆ. ನಾವೇನಾದ್ರು ಮಾಡ್ತಿದ್ರೆ ನಮ್ಮ ಆಪೋಸಿಟ್ ಅವ್ರ ಡೈಲಾಗು ನೆನ್ಪಿರ್ತಿತ್ತು, ಅಷ್ಟು ರಿಹರ್ಸಲ್ ಮಾಡ್ತಿದ್ವಿ.